Hello students, welcome to AV Chemistry. ಈ ಸೀರೀಸ್ ಆಫ್ ವಿಡಿಯೋಸ್ ಒಳಗಡೆ ನಾವು ಏನು ಡಿಸ್ಕಷನ್ ಮಾಡ್ತೀವಪ್ಪ ಅಂತಂದ್ರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಫ್ರಮ್ 2014 ಟು 2023 ವರ್ಗಡೆ. ಸೊ 2014 ಇಂದ 2023 ತನ ಯಾವ್ಯಾವ ಚಾಪ್ಟರ್ ಮೇಲೆ ಯಾವ್ಯಾವ ರಿಪೀಟೆಡ್ಲಿ ಕ್ವಶನ್ಸ್ ಕೇಳಿದಾರಲ್ಲ ಆ ಕ್ವಶನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೆ. ಅಂಡ್ ಮೋಸ್ಟ್ ಆಫ್ ಯು ವೇರ್ ಎಕ್ಸ್ಪೆಕ್ಟಿಂಗ್ from inorganic chemistry chapters. So I have come up with a video which includes D and F block elements and one more video that is based on coordination chemistry. Ilena discussion martanala, do these questions first and definitely you will cover inorganic chemistry. Inorganic chemistry hinta easiest section ಬರ್ತದಲ್ಲ ನಿಮ್ಮ ಕೆಮಿಸ್ಟ್ರಿ ಒಳಗಡೆ. ಬರೀ ಇಲ್ಲೆಲ್ಲ ರೀಸನಿಂಗ್ ಕ್ವಶನ್ಸ್ ಬರ್ತಾವ. ನೀವು ಕಾನ್ಸೆಪ್ಟ್ಸ್ ನೆನಪಿಟ್ಕೊಂಡ್ರೆ ಸಾಕು, ನೀವು ಕ್ವಶನ್ಸ್ ನ ಈಸಿಲಿ ಟ್ಯಾಕಲ್ ಮಾಡಬಹುದು. ಈ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಒಳಗಡೆ ಜಾಸ್ತಿ ರೀಸನಿಂಗ್ ಕ್ವಶನ್ಸ್ ಕೇಳ್ತಾರೆ. ಗಿವ್ ರೀಸನ್ ಈ ತರ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತಾರೆ. ಮತ್ತೆ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಫಿಕ್ಸ್ ಬರ್ತಾವ. ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಸಿಯಂ ಡೈಕ್ರೋಮೇಟ್ ಅಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಸಿಯಂ ಪರ್ಮ್ಯಾಂಗನೇಟ್. ನಾ ಯಾವ ಜಾಸ್ತಿ ರಿಪೀಟ್ ಆಗಿದಾವಲ್ಲ ಆ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡ್ತೇನೆ. ಈ ಕ್ವಶನ್ಸ್ ಅನ್ನ ಮೊದಲು ಮಾಡ್ರಿ. ಈ ಕ್ವಶನ್ಸ್ ಅನ್ನ ಮೊದಲು ಮಾಡಿದ್ಮೇಲೆ ನೀವು ಮತ್ತೂ ಸ್ವಲ್ಪ ಕ್ವಶನ್ಸ್ ಬೇಕಾಗಿತ್ತಪ್ಪ ಅಂತಂದ್ರೆ ನಾನು ನಿಮಗೆ ಡೈರೆಕ್ಟ್ಲಿ ಒಂದು ಲಿಂಕ್ ಕೊಡ್ತೇನೆ. ಅದು ಡೈರೆಕ್ಟ್ಲಿ ನಿಮ್ಮನ್ನು ಗೂಗಲ್ ಡ್ರೈವ್ ಹೋಯ್ತದೆ. ಸೊ ಅಲ್ಲಿ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ PYQs PDF ಫೈಲ್ ಅನ್ನ ನಾನು ನಿಮಗೆ ಅಪ್ಲೋಡ್ ಮಾಡಿರ್ತೇನೆ. ಓಕೆ, ಸೊ ಈಗ ನೋಡೋಣ ಈ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಒಳಗಡೆ ಯಾವ್ಯಾವ ಥಿಯರಾಟಿಕಲ್ ಬೇಸ್ಡ್ ಕ್ವಶನ್ಸ್ ಅನ್ನ ರಿಪೀಟೆಡ್ಲಿ ಕೇಳಿದ್ದಾರೆ. ಓಕೆ, ಅಂಡ್ ದೀಸ್ ಕ್ವಶನ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಫಾರ್ ಯುವರ್ 2024 ಆನ್ಯುವಲ್ ಎಕ್ಸಾಮಿನೇಷನ್. ನೋಡ್ರಿ ಕ್ವಶನ್ಸ್ ಯಾವ ತರ ಇದಾವ. So with reference to the first row transition series, name the metal which possesses maximum number of oxidation states. ಯಾವ ಮೆಟಲ್ ಗೆ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ಸ್ ಬರ್ತಾವ ಅಂತ ಕೇಳಿದಾರೆ. ಇನ್ 3D series ಬಗ್ಗೆ ಐತ್ರಿ. ಫಸ್ಟ್ ರೋ ಟ್ರಾನ್ಸಿಷನ್ ಸೀರೀಸ್ ಇಸ್ ನಥಿಂಗ್ ಬಟ್ 3D series. In 3D series, maximum oxidation states are possible for manganese. Maximum oxidation states are possible for manganese. Manganese ಗೆ ಬರ್ತಾವ್ರೆ Mn. So manganese ಎಲ್ಲಿಂದ ಸ್ಟಾರ್ಟ್ ಆಗ್ತಾವಪ್ಪ ಅಂತಂದ್ರೆ the common oxidation state is +2 and it exhibits highest oxidation state of +7. ನೆನ್ಪಿಟ್ಕೊಳಕ್ಬೇಕ್ರಿ, ಇಲ್ಲಿ 1 ಮಾರ್ಕ್ ಕ್ವಶನ್ ಕೇಳಬಹುದ. ನೇಮ್ ದ 3D series metal which exhibits highest oxidation states. ಯಾವ 3D series ಟ್ರಾನ್ಸಿಷನ್ ಮೆಟಲ್ highest oxidation state ಅನ್ನು ಎಕ್ಸಿಬಿಟ್ ಮಾಡ್ತಪ್ಪ ಅಂತಂದ್ರೆ ಮ್ಯಾಂಗನೀಸ್ ಅಂತ ಕೊಡಾಕ್ಬೇಕು. ಓಕೆ, ನೆಕ್ಸ್ಟ್ ಅಮಂಗ್ Zn+2 and Cu+2 which is ಕಲರ್ಲೆಸ್ ಅಂತ ಕೇಳಿದ್ದಾರೆ. ಸೊ ಯಾವ್ದು ಕಲರ್ಲೆಸ್ ಅಂತ ಕೇಳಿದಾಗ ನಿಮಗೆ ಗೊತ್ತಿರಾಕ್ಬೇಕ್ರಿ, ಕಲರ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇಸ್ ಡ್ಯೂ ಟು ದ presence of one or more unpaired electrons in d subshell. ಡಿ ಆರ್ಬಿಟಲ್ ಒಳಗಡೆ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದು ಅಂತಂದ್ರ ದೋಸ್ ಎಲೆಕ್ಟ್ರಾನ್ಸ್ ವಿಲ್ ಅಂಡರ್ಗೋ ಡಿ ಟ್ರಾನ್ಸಿಷನ್. ಅಲ್ಲಿ ಏನಾಗ್ತದಪ್ಪ ಅಂತಂದ್ರ ಡಿ ಟ್ರಾನ್ಸಿಷನ್ ಆಗ್ತದ. ವಾಟ್ ಈಸ್ ಡಿ ಟ್ರಾನ್ಸಿಷನ್? ಇದು ನಾವು ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಒಳಗೆ ಡಿಸ್ಕಷನ್ ಮಾಡ್ತೀವಿ. ನಾನು ನಿಮ್ಗೊಂದು ಸಿಂಪಲ್ ಟ್ರಿಕ್ ಕೊಡ್ತೇನೆ ನೋಡ್ರಿ. ಡಿ ಜನರೇಟ್ ಆರ್ಬಿಟಲ್ಸ್ ಬರ್ತಾವ, ನಿಮಗ್ ನೆನಪಾಗಬಹುದು ಇದು ಕಾನ್ಸೆಪ್ಟ್. ಡಿ ಜನರೇಟ್ ಆರ್ಬಿಟಲ್ಸ್ ಅಂತಂದ್ರ the 5 d orbitals having same energy are called as degenerate d orbitals, and these degenerate orbitals splits into 2 sets in the approach of ligand. ಯಾವಾಗ ligand approach ಆಗ್ತದಲ್ಲ ಈ 5 degenerate orbitals split ಆಗ್ತಾವ. ಯಾವ ತರಪ್ಪ ಅಂತಂದ್ರ T2g orbitals and EG orbitals. T2g triply generated orbitals and EG doubly generated orbitals. ಇವೆರಡರ ನಡುವಿನ ಎನರ್ಜಿ ಸೆಂಟರ್ ನಾವು ಬ್ಯಾರಿ ಸೆಂಟರ್ ಅಂತ ಕರೀತು. ಹೌದಾ? ಈಗ ಎಲೆಕ್ಟ್ರಾನ್ಸ್ ಇಲ್ಲಿ T2g ನಾಗ ಅನ್ಪೇರ್ಡ್ ಇದ್ದು ತಿಳ್ಕೊರಿ. and this electron jumps from T2g orbital to EG orbital. so ಏನ್ ಎಲೆಕ್ಟ್ರಾನ್ ಜಂಪ್ ಆಗ್ತಿರ್ತದಲ್ಲ the energy absorbed is corresponding to the color of that elements. ಅಂದ್ರೆ ಕಾಂಪೌಂಡ್ ಒಳಗಡೆ ಕೊಡ್ತಾವ. ಅಂದ್ರ ಡಿ ಆರ್ಬಿಟಲ್ ಇವ ಸ್ಪ್ಲಿಟ್ ಆಗಿದಾವ. ಡಿ ಆರ್ಬಿಟಲ್ಸ್ ಅಂದ್ರೆ ಎಲೆಕ್ಟ್ರಾನ್ ಎಲ್ಲಿಂದ ಜಂಪ್ ಆಗತೈತ್ರಿ? ಫ್ರಮ್ ಡಿ ಆರ್ಬಿಟಲ್ಸ್ ಟು ಡಿ ಆರ್ಬಿಟಲ್. ದಟ್ಸ್ ವೈ ದಟ್ ಟ್ರಾನ್ಸಿಷನ್ ಇಸ್ ಕಾಲ್ಡ್ ಆಸ್ ಡಿ ಟ್ರಾನ್ಸಿಷನ್. ಕಂಡೀಷನ್ ಏನಿದೆ ರೀ, ಕಲರ್ ಬರ್ಬೇಕಾದ್ರ ಒಂದ್ ಅಥವಾ ಒಂದಕ್ಕಿಂತ ಜಾಸ್ತಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಾಕ್ಬೇಕ. ಈ ಕ್ವಶನ್ ಏನಿದೆ Zn+2 ಮತ್ತು ಕಾಪರ್+ ಒಳಗಡೆ ಯಾವ್ದು ಕಲರ್ಲೆಸ್ ಅಂತ ಕೇಳಿದಾರೆ. ಈಗ ನೋಡ್ರಿ Zn+2 ಬರೆಯೋಣ. ಅಟಾಮಿಕ್ ನಂಬರ್ ಆಫ್ ಜಿಂಕ್ ಇಸ್ 30. ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಬರೆದು ನೋಡಿದಾಗ argon 3d10-4s2. the electronic configuration, ground state electronic configuration of zinc is 3d10-4s2, but oxidation state is +2. oxidation state +2 ಅಂದ್ರೆ 4s2 electrons ಹೋದು ಅನ್ನಂಗ.
ಸೊ ಇದ್ರದ್ದು ಏನ್ ಬಂತ ಹೇಳ್ರಿ Zn+2 electronic configuration argon 3d10. So 3d10 ಅಂತಂದ್ರ there are no unpaired electrons. D subshell is completely filled. ಒಂದು unpaired electrons ಇಲ್ಲಿ ಇಲ್ಲ ಅಂತಂದ್ರ so this Zn+2 is colorless. Zn+2 ಏನಂತ ಹೇಳ್ರಿ ಕಲರ್ಲೆಸ್ ಆಯ್ತು. ಹಂಗ ನಾವು copper+2 ಚೆಕ್ ಮಾಡೋಣ. Copper atomic number is 29. Its electronic configuration is argon 3d10 4s1 ಅಂತ ಬರೀದು. ಆಕ್ಸಿಡೇಷನ್ ಸ್ಟೇಟ್ ಎಸ್ ಕೊಟ್ಟಾರ +2 ಕೊಟ್ಟಾರ. +2 ಅಂತಂದ್ರೆ ಯು ಹ್ಯಾವ್ ಟು ರಿಮೂವ್ 2 ಎಲೆಕ್ಟ್ರಾನ್ಸ್. 2 ಎಲೆಕ್ಟ್ರಾನ್ ತೆಗೆದಾಗ 4s1 ಹೋಗ್ತದ, 3d10 ಒಳಗಿಂದ 1 ಎಲೆಕ್ಟ್ರಾನ್ ಹೋಗ್ತದ. ಅಂದ್ರೆ ಇದೆಷ್ಟು ಬಂತ ಹೇಳ್ರಿ 3d9 ಬಂತ. 3d9 ಅಂತಂದ್ರೆ copper+2 has 1 unpaired electron. So due to the presence of 1 unpaired electron, this copper+2 is colored ion. ನೆನಪಿರಲ್ರಿ ಯಾವ್ದು ಕಲರ್ಲೆಸ್ ಇದೆ ಮತ್ತೆ ಯಾವ್ದು ಕಲರ್ಡ್ ಇದೆ. ಓಕೆ, ದ ಸೆಕೆಂಡ್ ಒನ್ between Ti+2 and V2+, ಅಂದ್ರೆ titanium+2 state and vanadium+2 state, which ion contains more number of unpaired electrons? Right, ನಾ ಇಲ್ಲಿ ಮೂರನೇದು ಬರೀತೇನೆ ನೋಡ್ರಿ. ದ ಥರ್ಡ್ ಕ್ವಶನ್ ಆನ್ಸರ್ ಮೂರನೇದೊಳಗಡೆ titanium+2 ಅಂದಾರ. ಸೊ ಅಟಾಮಿಕ್ ನಂಬರ್ ಆಫ್ titanium is 22. ಇದ್ರದ್ದು ಕಾನ್ಫಿಗರೇಷನ್ ನೀವು ಬರೆದು ನೋಡಿದಾಗ ಆರ್ಗಾನ್ 3d2 4s2 ಆಗ್ತದ. 3d2 4s2 ಅಂತಂದ್ರ +2 ಸ್ಟೇಟ್ ಇದ್ದಾಗ 4s2 ಹೋಯ್ತು. 4s2 ಹೋದ್ರ 3d2 ಅಷ್ಟು ಉಳಿತಂದ್ರ ದೇರ್ ಆರ್ ಓನ್ಲಿ 2 ಅನ್ಪೇಡ್ ಎಲೆಕ್ಟ್ರಾನ್ಸ್. ಇನ್ನು ವೆನೇಡಿಯಂ ನೋಡ್ರಿ, ವೆನೇಡಿಯಂ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ +2 ಇದೆ. ಅಟಾಮಿಕ್ ನಂಬರ್ ಆಫ್ ವೆನೇಡಿಯಂ ಇಸ್ 23. 23 ಅಂತಂದಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತದ ಆರ್ಗಾನ್ 3d3 4s2 ಬರ್ತದ. 4s2 ಕ್ಯಾನ್ಸಲ್ ಆಗ್ತದೆ, ಯಾಕಂದ್ರೆ 2 ಆಕ್ಸಿಡೇಷನ್ ಸ್ಟೇಟ್ +2 ಇದೆ ಅಂತಂದ್ರ 4s2 ಹೋಯ್ತಾ, ಉಳಿತೇನ್ ಹೇಳ್ರಿ 3d3. ಹಂಗಾರ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ ಎಷ್ಟು ಹೇಳ್ರಿ 3. ಸೊ ದೇರ್ ಫೋರ್ vanadium+2 has more unpaired electrons than titanium+2. Okay, so this is the answer for the third question. Okay, ಎಷ್ಟು ನೆನ್ಪಿಟ್ಕೊಳಕ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, what is lanthanoid contraction? Mention one of its consequences. Right, ಫಸ್ಟ್ನೇದ್ ನೋಡ್ರಿ lanthanoid contraction. ಇದು ರಿಪೀಟೆಡ್ ಕ್ವಶನ್ ರೀ, ಇದನ್ನ ಮಾಡಾಕ ಬೇಕು. ನೀವು ಯಾವ್ದು ಬಿಟ್ಟರೆ ಅನ್ನೋಂಗಿಲ್ಲ, ಇದ್ರ ಮೇಲೆ ಕ್ವಶನ್ ಕೇಳತಾರ. Lanthanoid contraction. So simple ಆಗಿ ನಾ ಡೆಫಿನೇಷನ್ ಹೇಳ್ತೇನೆ, ಇದ್ರ ಕಾನ್ಸಿಕ್ವೆನ್ಸಸ್ ಹೇಳ್ತೇನೆ. The gradual decrease in atomic and ionic radii, atomic and ionic size. Right, gradual decrease ಅಂದ್ರೆ from lanthanum to lutetium, atomic radii gradually decreases with increase in atomic number. With increase in atomic number is called as lanthanoid contraction. The gradual decrease in atomic and ionic size with increase in atomic number is called as lanthanoid contraction. ಇದು ಯಾಕೆ ಆಗ್ತದೆ? What is the cause for lanthanoid contraction? ಈ lanthanoid contraction ಯಾಕೆ ಆಗ್ತದಪ್ಪ ಅಂತಂದ್ರ 4f orbitals are filled. 4f orbitals are filled before 5d. 4f orbitals are filled before 5d. ಇದು ಒಂದು ರೀಸನ್. ಆಮೇಲೆ ಸೆಕೆಂಡ್ ರೀಸನ್ ಏನಪ್ಪಾ ಅಂತಂದ್ರ poor shielding effect of 4f electrons. ಇದು ಮೇನ್ ರೀಸನ್ ರೀ. The main reason for lanthanoid contraction is poor shielding effect of 4f electrons. ಏನೇನ್ ನೋಡ್ರಿ ಇವೆರಡು ನೆನ್ಪಿಟ್ಕೊಳ್ಬೇಕು. what is the cause for lanthanoid contraction ಅಂತ ಕೇಳ್ತಾರ. ಇದು ಕಾಸ್ ಆಯ್ತಾ. ಇನ್ನ ಕ್ವಶನ್ ಒಳಗಡೆ ಬರೀ ಕಾನ್ಸಿಕ್ವೆನ್ಸ್ ಕೇಳಿದಾರೆ, ನಾವು ಕಾಸ್ ಅನ್ನು ಹೇಳಿನ. ಕಾನ್ಸಿಕ್ವೆನ್ಸಸ್ ನೋಡ್ರಿ, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ನಿಂದ ಏನೇನ್ ಚೇಂಜ್ ಆಗ್ತದ. ದ ಕಾನ್ಸಿಕ್ವೆನ್ಸಸ್ ಆಫ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ಸ್ ಆರ್: ಒಂದು, ಬೇಸಿಕ್ ನೇಚರ್ ಆಫ್ hydroxides. Basic nature of hydroxides of lanthanoids. Basic nature of hydroxides of lanthanoids decreases from lanthanum to lutetium. ಎಲ್ಲಿಂದಲ್ಲಿ ಡಿಕ್ರೀಸ್ ಆಕೋತ ಹೋಗ್ತದ್ರಿ? ಫ್ರಮ್ lanthanum to lutetium. ಬೇಸಿಕ್ ನೇಚರ್ ಹೈಡ್ರಾಕ್ಸೈಡ್ ಬೇಸಿಕ್ ನೇಚರ್ ಚೇಂಜ್ ಆಗ್ತದ. ಆಮೇಲೆ ಸಿಮಿಲಾರಿಟಿ ಇನ್ ದ ಸೈಜ್, ಇದು ನೆನ್ಪಿಟ್ಕೊಳಕ್ ಬೇಕ್ರೆ. ಸಿಮಿಲಾರಿಟಿ in the atomic size of second and third row transition series.
ಸೆಕೆಂಡ್ ಮತ್ತು ಥರ್ಡ್ ರೋ ಟ್ರಾನ್ಸಿಷನ್ ಸೀರೀಸ್ ಅಟಾಮಿಕ್ ಸೈಜ್ ಆಲ್ಮೋಸ್ಟ್ ಸೇಮ್ ಬರ್ತದ. ಫಾರ್ ಎಕ್ಸಾಂಪಲ್, zirconium and hafnium have same atomic size. Same atomic size. ಇದನ್ನ ಕೇಳ್ತಾರೆ. Why zirconium and hafnium have same atomic radii ಅಂತ ಕೇಳಿದಾಗ it is because of lanthanoid contraction. ಇದು ನೆನಪಿರಲ್ರೆ. It is first one. What is lanthanoid contraction and what is the cause for lanthanoid contraction and what are the consequences of lanthanoid contraction? ಇದು ನೆನಪಿಟ್ಕೊಳ್ಳಬೇಕು. ಇನ್ನ ಸೆಕೆಂಡ್ ಕ್ವಶನ್ ನೋಡಿ. Give reason. Zirconium and hafnium have almost identical atomic radii ಅಂತ ಕೇಳಿದ್ದಾರೆ. Why zirconium and hafnium have almost identical atomic radii? It is because of lanthanoid contraction. Right? ಇದು MCQ ಒಳಗೇನು ಕೇಳಬಹುದು, ಇಲ್ಲ ಅಂತಂದ್ರೆ 2 marks 3 marks ಕ್ವಶನ್ ಒಳಗಡೆನು ಪಾರ್ಟ್ ಆಫ್ ಕ್ವಶನ್ ಅಂತೂ ಕೇಳಬಹುದು. ಓಕೆ, zirconium and hafnium have almost identical radii. This is because of lanthanoid contraction. ಇನ್ನ ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ. ಆಕ್ಟಿನಾಯ್ಡ್ಸ್ ಶೋಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಲ್ಯಾಂಥನಾಯ್ಡ್ಸ್ ಕಿಂತನೂ ಆಕ್ಟಿನಾಯ್ಡ್ಸ್ ಒಂದಕ್ಕಿಂತ ಜಾಸ್ತಿ ಆಕ್ಸಿಡೇಷನ್ ಸ್ಟೇಟ್ ಯಾಕೆ ತೋರಿಸ್ತಾವ ಅಂತ ಕೇಳಿದಾಗ, ಆಕ್ಟಿನಾಯ್ಡ್ಸ್ ಶೋಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ದಿಸ್ ಇಸ್ ಬಿಕಾಸ್, ಯಾಕಪ್ಪ ಅಂತಂದ್ರ ದಿಸ್ ಇಸ್ ಬಿಕಾಸ್ ದ ಸ್ಮಾಲ್ ಎನರ್ಜಿ ಗ್ಯಾಪ್ ಬಿಟ್ವೀನ್ the small energy gap between 5f and 6d orbital, 5f and 6d orbitals. That's why actinoid shows variable oxidation state. Why lanthanoids do not show variable oxidation state andaga, there is a large energy gap between 4f and 5d orbital anta helbeku. ಯಾಕೆ ಆಕ್ಟಿನಾಯ್ಡ್ಸ್ ಜಾಸ್ತಿ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತಾವ ಅಂತಂದ್ರ ಸ್ಮಾಲ್ ಎನರ್ಜಿ ಗ್ಯಾಪ್ ಬಿಟ್ವೀನ್ 5f and 6d. ಹಂಗಾರೆ ಲ್ಯಾಂಥನಾಯ್ಡ್ಸ್ ಯಾಕೆ ಕಡಿಮೆ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತಾವ ಅಂತಂದ್ರೆ ಲಾರ್ಜ್ ಎನರ್ಜಿ ಗ್ಯಾಪ್ ಬಿಟ್ವೀನ್ 4f and 5d ಆರ್ಬಿಟಲ್ ಅಂತ ಹೇಳ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವೈ ಡು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಫಾರ್ಮ್ ಕಾಂಪ್ಲೆಕ್ಸ್ ಕಂಪೌಂಡ್ಸ್? ಯಾಕೆ ಕಾಂಪ್ಲೆಕ್ಸ್ ಫಾರ್ಮೇಶನ್? ಇವು ರೀಸನಿಂಗ್ ಕ್ವಶನ್ಸ್ ರೇ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಫಾರ್ಮ್ ಕಾಂಪ್ಲೆಕ್ಸ್ ಕಂಪೌಂಡ್ಸ್, ರೀಸನ್ಸ್ ಕೊಡ ಅಂತ ಹೇಳ್ತಾರೆ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಫಾರ್ ಕಾಂಪ್ಲೆಕ್ಸ್ ಕಂಪೌಂಡ್ಸ್, ಯಾಕೆ ಕಾಂಪ್ಲೆಕ್ಸ್ ಆಗಿ ಫಾರ್ಮೇಶನ್ ಆಗ್ತಾವ ಅಂತ ಕೇಳಿದಾರ. ರೀಸನ್ಸ್ ಗೊತ್ತಿರ್ಬೇಕ್ರಿ. ರೀಸನ್ಸ್ ಇದ್ರಾಗಿನ 2 ರೀಸನ್ಸ್ ಬರಿಬೇಕು ನೀವು. ಒಂದು, ಡ್ಯೂ ಟು ಸ್ಮಾಲ್ ಸೈಜ್, ಡ್ಯೂ ಟು ದೇರ್ ಸ್ಮಾಲ್ ಸೈಜ್ ಅಂಡ್ ಹೈ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಹೈ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಹೈ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಮತ್ತೊಂದು ಮೇನ್ ರೀಸನ್ ಏನಪ್ಪಾ ಅಂತಂದ್ರ ಅವೈಲೇಬಿಲಿಟಿ ಆಫ್ ಆರ್ ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್, presence of vacant d orbitals. Because of these 3 reasons transition elements form complex compounds. ಇವು ಕೆಳಗಡೆ 2 ನೆನ್ಪಿಟ್ಕೋರಿ, ಇದನ್ನಂತರೂ ಬರಾಕ್ಬೇಕಾ. ಡ್ಯೂ ಟು ದ ಅವೈಲೇಬಿಲಿಟಿ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಫಾರ್ಮ್ ಕಾಂಪ್ಲೆಕ್ಸ್ ಕಂಪೌಂಡ್ಸ್. ಎಕ್ಸಾಂಪಲ್ ಕೂಡ ನಾವು ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂತ ಹೇಳಿ ಬಂದಾಗ CONH3 3+, ಮತ್ತೊಂದು ಎಕ್ಸಾಂಪಲ್ಸ್ ಕೊಡ್ಬೋದು ನೀವು. FeCN6 3- and 4-, etc. ನೋಡ್ರಿ, ಕೋಬಾಲ್ಟ್, ಐರನ್, these are called as transition elements. They form complex compounds. Okay, ಮತ್ತೊಂದು ಏನಂದ್ರೆ ನೇಮ್ ದ ಎಲಿಮೆಂಟ್ ವಿಚ್ ಎಕ್ಸಿಬಿಟ್ಸ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್. ಇದಂತ ನಿಮ್ಗೆ ಆಲ್ರೆಡಿ ಹೇಳಿದಿನ. ದ ಎಲಿಮೆಂಟ್ ಯಾವ್ದು ಹೇಳ್ರಿ? ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕೇಳಿದಾರ ತಂದ ಕೂಡಲೇ 3D ಒಳಗಡೆ ಮ್ಯಾಂಗನೀಸ್. ಇನ್ನು ಹೋಲ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಒಳಗಡೆ, ಎಲ್ಲಾ ಡಿ ಬ್ಲಾಕ್ ಎಲಿಮೆಂಟ್ಸ್ ಒಳಗಡೆ ಹೈಯೆಸ್ಟ್ ತೋರಿಸೋದು ಯಾವ್ದಪ್ಪ ಅಂತಂದ್ರೆ ಆಸ್ಮಿಯಂ. ನೆನ್ಪಿಟ್ಕೊಳಕ್ ಬೇಕ್ರೆ. ಇನ್ ಹೋಲ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಸ್ಮಿಯಂ ಶೋಸ್ ಹೈಯೆಸ್ಟ್. ಎಷ್ಟಪ್ಪ ಅಂದ್ರೆ +8. 3D ಟ್ರಾನ್ಸಿಷನ್ ಅಂತ ಕೇಳಿದಾಗ 3D ಸೀರೀಸ್ ಒಳಗಡೆ ಮ್ಯಾಂಗನೀಸ್ ನೆನ್ಪಿಟ್ಕೊಳಕ್ ಬೇಕು. ಓಕೆ, ದೀಸ್ ಆರ್ ದ ರೀಸನ್ಸ್ ವೈ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಫಾರ್ಮ್ ಕಾಂಪ್ಲೆಕ್ಸಸ್. ಓಕೆ, ನೋ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಗಿವ್ ರೀಸನ್. ನೋಡ್ರಿ, ಎಲ್ಲಾನು ರೀಸನಿಂಗ್ ಕ್ವಶನ್ಸ್ ಬರ್ತಾವ. ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಗುಡ್ ಕ್ಯಾಟಲಿಸ್ಟ್ಸ್. ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಗುಡ್ ಕ್ಯಾಟಲಿಸ್ಟ್ಸ್. ಯಾಕೆ ಅವು ಕ್ಯಾಟಲಿಸ್ಟ್ ಆಗಿ ಆಕ್ಟ್ ಆಗ್ತಾವ? ರೈಟ್, ಇಲ್ಲೂ ರೀಸನ್ಸ್ ಬರಬೇಕಾ. ಕ್ಯಾಟಲಿಸ್ಟ್ ಆಕ್ಟಿವಿಟಿ ಇಸ್ ಡ್ಯೂ ಟು ದ ರೀಸನ್ ಏನೇನ್ ನೋಡ್ರಿ. ಏನಪ್ಪಾ ಅಂತಂದ್ರ ದೇ ಶೋಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್.
ಆಕ್ಸಿಡೇಷನ್ ಸ್ಟೇಟ್ ಅಂತಂದ್ರ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಒಂದಕ್ಕಿಂತ ಜಾಸ್ತಿ ಆಕ್ಸಿಡೇಷನ್ ಸ್ಟೇಟ್ ಅನ್ನು ಎಕ್ಸಿಬಿಟ್ ಮಾಡ್ತಾವ. ಮತ್ತೊಂದು ಎಬಿಲಿಟಿ ಟು ಫಾರ್ಮ್ ಕಾಂಪ್ಲೆಕ್ಸ್ ಕಂಪೌಂಡ್ಸ್. ಎಬಿಲಿಟಿ ಟು ಫಾರ್ಮ್ ಕಾಂಪ್ಲೆಕ್ಸ್ ಕಂಪೌಂಡ್ಸ್. ಕಾಂಪ್ಲೆಕ್ಸ್ ಫಾರ್ಮೇಶನ್ ಆದಪ್ಪ ಅಂತಂದ್ರ ಅವು ಏನಾಗಿ ಆಕ್ಟ್ ಆಗ್ತಾವಪ್ಪ ಅಂತಂದ್ರೆ ಕೆಟಲಿಸ್ಟ್ ಆಗಿ ಆಕ್ಟ್ ಆಗ್ತಾವ. ಫಾರ್ ಎಕ್ಸಾಂಪಲ್ catalyst ಒಂದೊಂದು ಎಕ್ಸಾಂಪಲ್ ಕೊಡೋಣ. ಐರನ್, ಫೈನ್ಲಿ ಡಿವೈಡೆಡ್ ಐರನ್ acts as catalyst in Haber's process. In Haber's process for the manufacture of ammonia. ಅಮೋನಿಯಾನ ಮ್ಯಾನುಫ್ಯಾಕ್ಚರ್ ನಾವು ಹೇಬರ್ಸ್ ಪ್ರೊಸೆಸ್ ಮಾಡ್ತೇವೆ. ಅಲ್ಲಿ ಐರನ್ ಅನ್ನ catalyst ಆಗಿ ಯೂಸ್ ಮಾಡ್ತಾರ. ವೆನೇಡಿಯಂ ಪೆಂಟಾಕ್ಸೈಡ್ V2O5 is used in contact process. In contact process for the manufacture of sulfuric acid. H2SO4 ಅನ್ನ ಮ್ಯಾನುಫ್ಯಾಕ್ಚರ್ ನಾವು ಕಾಂಟ್ಯಾಕ್ಟ್ ಪ್ರೊಸೆಸ್ ಮಾಡ್ತೇವೆ. ಅಲ್ಲಿ ವೆನೇಡಿಯಂ ಪೆಂಟಾಕ್ಸೈಡ್ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರ. ಇನ್ನೊಂದ್ರಿ ಫೆಂಟಾನ್ಸ್ ರಿಯೇಜೆಂಟ್ ಯಾವ್ದಪ್ಪ ಅಂತಂದ್ರ FeSO4 ಪ್ಲಸ್ H2O2. ದಿಸ್ ಇಸ್ ಕಾಲ್ಡ್ ಆಸ್ ಫೆಂಟಾನ್ಸ್ ರಿಯೇಜೆಂಟ್. ಈ ಫೆಂಟಾನ್ಸ್ ರಿಯೇಜೆಂಟ್ ಅನ್ನ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ಟು ಆಲ್ಡಿಹೈಡ್ ಅಲ್ಲಿ ಯೂಸ್ ಮಾಡ್ತಾರ. ಓಕೆ, ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಫಾರ್ ಕ್ಯಾಟಲಿಸ್ಟ್ಸ್. ಇನ್ನ ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಕ್ವಶನ್. ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್ ಇಸ್ ವೆರಿ ಹೈ. ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಅಂತಂದ್ರ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಸೆಕೆಂಡ್ ಎಲೆಕ್ಟ್ರಾನ್. ರೈಟ್, ಸೆಕೆಂಡ್ ಎಲೆಕ್ಟ್ರಾನ್ ತೆಗಿಯಕ್ ಬೇಕಾಗುವಂತ ಎನರ್ಜಿ ಅಂತ ಹೇಳ್ತಾರೆ. ಈಗ ಕಾಪರ್ ಅಟಾಮಿಕ್ ನಂಬರ್ ಎಷ್ಟು ಅಂತ ಹೇಳ್ರಿ? 29. ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು ಬರ್ತದಪ್ಪ ಅಂತಂದ್ರ ಆರ್ಗಾನ್ 3d10 4s1. ಓಕೆ, ಈಗ ನಾವು ಮೊದಲೇ ಎಲೆಕ್ಟ್ರಾನ್ ತೆಗಿನೋ. ರೈಟ್, ಸೊ ದ ಫಸ್ಟ್ ಎಲೆಕ್ಟ್ರಾನ್ ಇಸ್ ಅನ್ಪೇರ್ಡ್ ಅಂಡ್ ಇಟ್ ಹ್ಯಾಸ್ very less ionization enthalpy. So to remove first electron, the energy required is called as the first ionization enthalpy. ಈ ಕಾಪರ್ ಫಸ್ಟ್ ಎಲೆಕ್ಟ್ರಾನ್ ತೆಗೆದಾಗ ಏನಾಯ್ತು ಹೇಳ್ರಿ? ಕಾಪರ್ +1 ಆಯ್ತು. +1 ಆದಾಗ ಇದ್ರದ್ದು ಮತ್ತೆ ಕಾನ್ಫಿಗರೇಷನ್ ಏನ್ ಬಂತು ನೋಡ್ರಿ? ಆರ್ಗಾನ್ 3d10. ಓಕೆ, ಸೊ 3d10 ಆಯ್ತಪ್ಪ ಅಂತಂದ್ರ ಈಗ ನೀವು ಸೆಕೆಂಡ್ ಎಲೆಕ್ಟ್ರಾನ್ ತೆಗಿಬೇಕು. ಸೊ ಸೆಕೆಂಡ್ ಎಲೆಕ್ಟ್ರಾನ್ ತೆಗಿಬೇಕಾದ್ರೆ ಯು ಹ್ಯಾವ್ ಟು ರಿಮೂವ್ ಫ್ರಮ್ 3d10. ಸೊ 3d10 is what? Complete electronic configuration. Complete electronic configuration, and it has a completely filled d orbital. Right, and therefore second ionization enthalpy is always greater than first ionization enthalpy of copper. ಯಾಕಂದ್ರೆ ಆರ್ಬಿಟಲ್ ಕಂಪ್ಲೀಟ್ಲಿ ಫಿಲ್ಡ್ ಇರೋದ್ರಿಂದ it requires high energy to remove this the electron from the completely filled orbital. Completely filled orbital ಒಳಗಿಂದ ಎಲೆಕ್ಟ್ರಾನ್ ತೆಗಿಬೇಕಾದ್ರೆ ನಿಮಗೆ ಎನರ್ಜಿ ಜಾಸ್ತಿ ಬೇಕಾಗ್ತದೆ. That's why second ionization enthalpy of copper is always greater than first ionization enthalpy. Okay, next one, third one. The spin only magnetic moment of scandium is 0. Why? Reason ಕೊಡಂತಂದ. Spin only magnetic moment ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರ ನೋಡ್ರಿ? The magnetic moment is calculated by the formula. ಈ ಫಾರ್ಮುಲಾನು ಕೇಳಬಹುದ್ರೆ. The formula mu is equal to square root of n into bracket n plus 2. Mu is equal to n into square root of n into bracket n plus 2, and it is expressed in Bohr magneton. ಇಲ್ಲಿ mu ಅಂದ್ರೆ ಮ್ಯಾಗ್ನೆಟಿಕ್ ಮೊಮೆಂಟ್, n ಅಂತಂದ್ರ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್. ಈಗ ನೀವು ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಯ್ತಪ್ಪ ಅಂತಂದ್ರ ಅನ್ಪೇಡ್ ಎಲೆಕ್ಟ್ರಾನ್ಸ್ ಬೇಕಾಗ್ತಾವ. ರೈಟ್, ಈಗ ಸ್ಕ್ಯಾಂಡಿಯಂ ದವ್ರು ಏನಂತ ಅನ್ನತಾರಪ್ಪ ಅಂದ್ರ +3 ಸ್ಟೇಟ್ ಒಳಗಡೆ ಮ್ಯಾಗ್ನೆಟಿಕ್ ಮೊಮೆಂಟ್ 0 ಐತಿ. ಫಾರ್ ಸ್ಕ್ಯಾಂಡಿಯಂ ಇನ್ +3 ಸ್ಟೇಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಇಸ್ 0. ಈಗ mu is equal to 0 ಬರ್ಬೇಕಾದ್ರೆ n is equal to 0 ಹಾಕಬೇಕಲ್ಲ. n ಅಂದ್ರೆ ಅನ್ಪೇಡ್ ಎಲೆಕ್ಟ್ರಾನ್ಸ್. ಸ್ಕ್ಯಾಂಡಿಯಂ ಅಟಾಮಿಕ್ ನಂಬರ್ ಎಷ್ಟ್ರಿ? 21. ಇದ್ರದ್ದು ಕಾನ್ಫಿಗರೇಷನ್ ಏನ್ ಬರ್ತದ? ಆರ್ಗಾನ್ 3d1 4s2. 3d1 4s2. ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದ್ರೆ ಸ್ಕ್ಯಾಂಡಿಯಂ ದ +3 ಇದೆ. +3 ಅಂದ್ರೆ 3 ಎಲೆಕ್ಟ್ರಾನ್ ತೆಗೆದ್ರೆ ತಿಳ್ಕೊರಿ. 3 ತೆಗೆದಾಗ 3d ಎಷ್ಟಾಯ್ತ್ರಿ? 0 ಆಯ್ತು. ಸೊ 3d 0 ಅಂದ್ರೆ ಏನ್ರಿ? ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ equal to 0. No unpaired electrons, so therefore magnetic moment will be equal to 0. Right, this is the reason. ಏನ್ reason ಕೊಡ್ಬೇಕ್ರಿ? So scandium in +3 state has no unpaired electrons. That's why its magnetic moment is 0. And this is the formula is used to calculate magnetic moment. Okay, now next question ರೀ. Give reason why actinoids shows variable oxidation state. ನಾನು ನಿಮಗೆ ಆಲ್ರೆಡಿ ಡಿಸ್ಕಷನ್ ಮಾಡಿ ಈ ಕ್ವಶನ್ ಏನಪ್ಪಾ ಅಂತಂದ್ರ, ಯಾಕಂತಂದ್ರ the small energy gap between 5f and 6d orbitals
So small energy gap irodrinda you can remove electrons from 5f as well as 6d. That's why they shows variable oxidation state. Next ಏನೈತೆ ನೋಡ್ರಿ, cerium exhibits +4 oxidation state. ಯಾಕೆ cerium +4 ತೋರಿಸ್ತದಪ್ಪ ಅಂತಂದ್ರ it has electrons in 5d. It has electrons in 5d and to attain stable configuration. To attain stable ಅಂದ್ರೆ ನೋಡ್ರಿ +4 ಬಂದಾಗ ಅದು 4f0 ಆಗ್ತದೆ. 4f0 is also stable configuration. To attain stable configuration, cerium also exists in +4 oxidation state. Ist reason ಕೊಟ್ರೆ ಸಾಕು. Next ನೋಡ್ರಿ, 3D series elements exhibit variable oxidation state. Why? ಮತ್ತು ನೋಡ್ರಿ ಇಲ್ಲಿ 3D series ಕೇಳಿದಾರ. ಆಗಲೇ actinoids ಹೇಳಿ, lanthanoids ಹೇಳಿ. 3D series ಯಾಕಪ್ಪ ಅಂತಂದ್ರ the 3D series element shows variable oxidation state. It is because small energy gap between 3D and 4s orbital. 3D and 4s orbital. 3D and 4s orbital is nothing but n-1d and ns orbital. The small energy gap between n-1d and ns orbital. That's why 3D series element shows variable oxidation state. Is the reason ನೀವು ಅಲ್ಲಿ ಕೊಡಾಕಬೇಕು. Second point ನೋಡ್ರಿ, calculate magnetic moment of Mn+2 ion. Mn+2 ion ದ magnetic moment ಅನ್ನ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದಾರೆ. magnetic moment of Mn+2, right? Atomic number of manganese is 25. Its electronic configuration is argon 3d5 4s2 and its oxidation state is +2. So +2 ಅಂತಂದ್ರೆ you have to remove these two electrons. ಅವಾಗ configuration ಏನ್ ಬರ್ತದ, argon 3d5 ಬರ್ತದ. So therefore 5 unpaired electrons, n is equal to 5 ಬರ್ತದ. 5 unpaired electrons ಇದ್ದಾಗ magnetic moment formula ಏನ್ ಹೇಳ್ರಿ, mu is equal to square root of n into bracket n+2. So n ಅನ್ನ 5 ಅಂತ ಹೇಳಿದ. So 5 substitute ಮಾಡ್ರಿ, mu is equal to square root of 5 into bracket 5 + 2. So mu is equal to ಎಷ್ಟು ಆಗ್ತದ ರೀ, 5 + 2 ಅಂದ್ರೆ 7 ಅಂದ್ರೆ square root of 35 Bohr magneton. ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ತದಪ್ಪ ಅಂತಂದ್ರ 5.8. ಸೊ ಎಷ್ಟು ಇಟ್ಕೊಂಡ್ಬಿಡ್ರಿ, mu is equal to 5.8 Bohr magneton. ಸೊ ನೆನಪಿಟ್ಕೋರಿ, ಅನ್ಪೇಡ್ ಎಲೆಕ್ಟ್ರಾನ್ಸ್ ಎಷ್ಟು ಬರ್ತಾವ್ರಲ್ಲ, ಈಗ ಅನ್ಪೇಡ್ ಎಲೆಕ್ಟ್ರಾನ್ಸ್ ನೋಡ್ರಿ, 1 ಇತ್ತಂತಂದ್ರ mu is equal to 1.8, 2 ಇತ್ತಂದ್ರ 2.8, 3 ಇತ್ತಂದ್ರ 3.8, 4 ಇತ್ತಂದ್ರ 4.8. ಈ ತರ ನೀವು 0.8 ಅನ್ನ ಇನ್ಕ್ರೀಸ್ ಮಾಡ್ಕೋತ ಹೋಗ್ರಿ, ನಿಮ್ಗೊಂದು ಶಾರ್ಟ್ ಟ್ರಿಕ್ ಗೊತ್ತಾಗ್ತದೆ. So this is how we can calculate magnetic moment of manganese in +2 oxidation state. Okay, next ನೋಡ್ರಿ, important 3 mark question from D block elements. ಏನಪ್ಪಾ ಅಂತಂದ್ರ, explain the manufacture of potassium dichromate prepared from chromite ore. Chromite ore ದಿಂದ K2Cr2O7 ಅನ್ನ ಹೆಂಗ್ ಪ್ರಿಪೇರ್ ಮಾಡ್ತಾರೋ. So this manufacture takes place in 3 steps. Manufacture of potassium dichromate K2Cr2O7, right? It takes place in 3 steps. Step 1 ನೋಡ್ರಿ, ನೆನಪಿರ್ಲ್ರಿ, ಇಲ್ಲಿ ಎಕ್ಸ್ಪ್ಲನೇಷನ್ ಕೇಳ್ಬೋದು, ಇಲ್ಲ ಅಂತ ರಿಯಾಕ್ಷನ್ಸ್ ಕೇಳ್ಬೋದು. Step 1 is preparation of sodium chromate. Sodium chromate ಅನ್ನ ಪ್ರಿಪೇರ್ ಮಾಡು. ಸೋಡಿಯಂ ಕ್ರೋಮೇಟ್ ಫಾರ್ಮುಲಾ ಏನಪ್ಪಾ ಅಂತಂದ್ರ Na2Cr4, ರೈಟ್? ಇದು ಫಸ್ಟ್ ಸ್ಟೆಪ್. ಹೆಂಗ್ ಮಾಡುದು ನೋಡ್ರಿ, ಇಲ್ಲಿ ನೀವು ನಂಬರ್ ಆಫ್ ಮೋಲ್ಸ್ ಬ್ಯಾಲೆನ್ಸಿಂಗ್ ಅನ್ನ ನೆನ್ಪಿಟ್ಕೊಳಕ ಬೇಕ. 4 moles of FeCr2O4. FeCr2O4 is called as chromite ore and it reacts with sodium carbonate Na2CO3. Chromite ore is fused with sodium carbonate in the presence of air, right? Numbers nodri 4, 8, 7. 4 moles of chromite ore reacts with 8 moles of sodium carbonate in the presence of oxygen. Ilene convert agtade nodri, the corresponding FeCr2O4 is converted into 2Fe2O3. ಅಂದ್ರೆ ಕ್ರೋಮೈಟ್ ಓರ್ ಇದ್ದದ ಫೆರಿಕ್ ಆಕ್ಸೈಡ್ ಕನ್ವರ್ಟ್ ಆಯ್ತಾ, ಆಮೇಲೆ ಸೋಡಿಯಂ ಕಾರ್ಬೋನೇಟ್ ಕ್ರೋಮೈಟ್ ಓರ್ ಜೊತೆ ಕಂಬೈನ್ ಆಗಿ ಇಟ್ ವಿಲ್ ಗಿವ್ Na2Cr4, ರೈಟ್?
8Na2CrO4 ಪ್ಲಸ್ ಮತ್ತೊಂದೇನ್ ಬರ್ತದಪ್ಪ ಅಂತಂದ್ರ ದ ಕರೆಸ್ಪಾಂಡಿಂಗ್ Na2CO3 7O2 ಅಂತಂದ್ರ 2FeO3 ಪ್ಲಸ್ 8Na2CrO4 ಮತ್ತೊಂದೇನ್ ಉಳಿತ ಅಂತಂದ್ರ 8 ಕಾರ್ಬನ್ ಡೈಆಕ್ಸೈಡ್. ಯಾಕಂದ್ರೆ ಇಲ್ಲಿ ನಾವು ಸೋಡಿಯಂ ಕಾರ್ಬನೇಟ್ ತಗೊಂಡಿದ್ರಲ್ಲ 8 moles ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಬಿ ಎಲಿಮಿನೇಟೆಡ್. Na2CrO4 ಅಂದ್ರೆ ಏನ್ ಹೇಳ್ರಿ, ಸೋಡಿಯಂ ಕ್ರೋಮೇಟ್. So Na2CrO4 is called as sodium chromate, which is yellow colored solution. Idar color ಏನಿರ್ತದಪ್ಪ ಅಂತಂದ್ರ yellow color. So this is step 1. Next step 2 ದೊಳಗಡೆ ಏನ್ ನೋಡ್ರಿ ನಾವು, step 2 ಒಳಗಡೆ preparation. In the step 2, preparation of sodium dichromate. In the step 2, preparation of sodium dichromate. Sodium dichromate formula ಏನಪ್ಪಾ ಅಂತಂದ್ರ Na2Cr2O7. ಸೊ ಅಲ್ಲೇನು ಸೋಡಿಯಂ ಕ್ರೋಮೇಟ್ ಫಾರ್ಮ್ ಆಗೈತ್ರಲ್ಲ, ಸೋಡಿಯಂ ಕ್ರೋಮೇಟ್ ಅನ್ನ 2 moles ತಗೋದು, Na2CrO4. This is on acidification in the presence of dilute H2SO4. ಏನಾಗ್ತದೆ ಹೇಳ್ರಿ, this sodium chromate Na2CrO4 is called as sodium chromate, and this sodium chromate, which is a yellow colored solution, ಏನಾಗ್ತದಪ್ಪ ಅಂತಂದ್ರ this will be converted into Na2Cr2O7. Na2Cr2O7, it is called as sodium dichromate. ಎರಡು ಕ್ರೋಮಿಯಂ ಬಂದ್ವಲ್ಲ, sodium dichromate, right? Plus 2H plus ಅಂತಂದ್ರ it will gives rise to H2O. ನೋಡ್ರಿ, 2 Na ಬಂದು ಇಲ್ಲಿ 4 Na ಇದಾವ ಅಂತಂದ್ರ 2Na plus. And the sodium dichromate is orange colored solution, right? This is orange colored solution and it is highly water soluble. ಇದು water soluble ಆಗ್ತಿರ್ತದಲ್ಲ, ಈ ಸೋಡಿಯಂ ಅನ್ನ ಇನ್ನ ಪೊಟ್ಯಾಸಿಯಂ ನ ರೀಪ್ಲೇಸ್ ಮಾಡ್ಬಿಡುದ. So step 3 is very simple. Step 3 is preparation of potassium dichromate. Preparation of potassium dichromate. The formula of potassium dichromate is K2Cr2O7. ಇಲ್ಲಿ ಏನ್ ಮಾಡೋದು ನೋಡ್ರಿ, ನಮ್ದೇನ್ ಸೋಡಿಯಂ ಡೈಕ್ರೋಮೇಟ್ ಬಂದತ್ತಲ್ರಿ Na2Cr2O7, it is just treated with potassium salt. potassium chloride ತಗೊಳ್ಳೋದ, ಈ ಸೋಡಿಯಂ ಇದ್ದದ ಪೊಟ್ಯಾಸಿಯಂ ರಿಪ್ಲೇಸ್ ಆಗ್ತದ. ಅವಾಗ ನಮಗೆ ಫೈನಲಿ ಬರೋದು ಯಾವ್ದು ಹೇಳ್ರಿ, K2Cr2O7 plus 2NaCl. and this K2Cr2O7 is called as potassium dichromate, which is orange colored crystals. ಇದು ಯಾವ ಫಾರ್ಮ್ ನ ಸಿಗ್ತದಪ್ಪ ಅಂತಂದ್ರ ಕ್ರಿಸ್ಟಲಿನ್ ಫಾರ್ಮ್ ಒಳಗಡೆ ಸಿಗ್ತದ. If you write this much, you will get 3 marks. ನೋಡ್ರಿ, step 1, step 2 and step 3. step 1 ಒಳಗಡೆ ಏನ್ ಮಾಡತ್ತೀವಿ ನಾವಿಲ್ಲಿ, ಪ್ರಿಪರೇಷನ್ ಆಫ್ ಸೋಡಿಯಂ ಕ್ರೋಮೇಟ್. ಸೋಡಿಯಂ ಕ್ರೋಮೇಟ್ ಹೆಂಗ್ ಮಾಡ್ತಾರ, ಕ್ರೋಮೈಟ್ ಓರಿಗೆ ಸೋಡಿಯಂ ಕಾರ್ಬೋನೇಟ್ ಹಾಕೋದ ಇನ್ ದ ಪ್ರೆಸೆನ್ಸ್ ಆಫ್ ಏರ್, ಅವಾಗ ಏನ್ ಬರ್ತದ್ರಿ, ಸೋಡಿಯಂ ಕ್ರೋಮೇಟ್ ಬರ್ತದ. ಸೆಕೆಂಡ್ ಸ್ಟೆಪ್ ಒಳಗಡೆ ಏನ್ ಮಾಡತ್ತಿದ್ರಿ, ಪ್ರಿಪರೇಷನ್ ಆಫ್ ಸೋಡಿಯಂ ಡೈಕ್ರೋಮೇಟ್. ಇಲ್ಲಿ ಸೋಡಿಯಂ ಕ್ರೋಮೇಟ್ ಗೆ ನೀವು ಆಸಿಡ್ ಹಾಕಿರಪ್ಪ ಅಂತಂದ್ರ ಸೋಡಿಯಂ ಕ್ರೋಮೇಟ್ ಇದ್ದದ ಸೋಡಿಯಂ ಡೈಕ್ರೋಮೇಟ್ ಆಗ್ತದ. ಥರ್ಡ್ ಸ್ಟೆಪ್ ಒಳಗಡೆ ಪ್ರಿಪರೇಷನ್ ಆಫ್ ಪೊಟ್ಯಾಸಿಯಂ ಡೈಕ್ರೋಮೇಟ್. ಸೊ ಇಲ್ಲೇನ್ ಮಾಡಿದ್ರಿ, ಸೋಡಿಯಂ ಡೈಕ್ರೋಮೇಟ್ ಗೆ ಪೊಟ್ಯಾಸಿಯಂ ಕ್ಲೋರೈಡ್ ಹಾಕಿದಾಗ ಪೊಟ್ಯಾಸಿಯಂ ಡೈಕ್ರೋಮೇಟ್ ಬಂದ್ಬಿಡ್ತದ. ಸೊ ದಿಸ್ ಕ್ಯಾರೀಸ್ 3 marks. ಇಲ್ಲಿ ಎಕ್ಸ್ಪ್ಲನೇಷನ್ ಅಂತೂ ಏನ್ ಜಾಸ್ತಿ ಕೊಟ್ಟಿಲ್ಲ, ಬಹಳ ಸಿಂಪಲ್ ಆಗಿ ಕೊಟ್ಟಿದ್ದಾನೆ, ರೈಟ್? ನೆಕ್ಸ್ಟ್ ನೋಡ್ರಿ, another 3 marks question for the preparation. ಇದು 3 marks question. Explain preparation of potassium permanganate. Manufacture or preparation of potassium permanganate. Potassium permanganate formula is KMnO4 and it is prepared from the ore called as MnO2. MnO2 is called as a pyrolusite ore. Pyrolusite ore, right? Pyrolusite ore formula is MnO2. ಇಲ್ಲಿ ಯಾವ ತರ ಮಾಡ್ತಾರೆ ನೋಡ್ರಿ, ಸ್ಟೆಪ್ 1 ಇಲ್ಲಿ 2 ಸ್ಟೆಪ್ ಒಳಗಡೆ ಮಾಡೋಣ ನಾವಿಲ್ಲಿ. ಸ್ಟೆಪ್ 1 ಒಳಗಡೆ MnO2 is fused with potassium hydroxide. ಯಾವ್ದ್ರ ಜೊತೆ ಹೇಳ್ರಿ, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಜೊತೆ ಫ್ಯೂಸ್ ಮಾಡಿ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಆರ್ ಆನ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾವ್ದಾದ್ರು ತಗೊಂಡ್ ನಾವಿಲ್ಲಿ MnO2 ನ ಫ್ಯೂಸ್ ಮಾಡಿದಪ್ಪ ಅಂದ್ರೆ ಇಟ್ ವಿಲ್ ಗಿವ್ಸ್ ರೈಸ್ ಟು ಪೊಟ್ಯಾಸಿಯಂ ಮ್ಯಾಂಗನೇಟ್. ಇದೇನ್ ಕೊಡ್ತದಪ್ಪ ಅಂತಂದ್ರ ಪೊಟ್ಯಾಸಿಯಂ ಮ್ಯಾಂಗನೇಟ್ ಅನ್ನ ಕೊಡ್ತದ. ಪೊಟ್ಯಾಸಿಯಂ ಮ್ಯಾಂಗನೇಟ್ ಫಾರ್ಮುಲಾ ಅಂತಂದ್ರೆ K2MnO4. ನೋಡ್ರಿ, ಸ್ಟೆಪ್ ಒಳಗಡೆ 2MnO2 plus 4KOH reacts with oxygen, it will gives rise to
2K2MnO4, right? 2K2MnO4 plus, right? It will give rise to 2H2O. So this K2MnO4 is called as a potassium manganate. Potassium manganate, and this potassium manganate is actually green colored solution. ಯಾವ colored solution ಇರ್ತದಪ್ಪ ಅಂತಂದ್ರ green colored solution. In step 2 directly ಬರೋದು ಬಿಡೋಣ. In step 2, potassium manganate undergo disproportionation reaction. Undergo disproportionation reaction in neutral or acidic medium. In neutral or acidic medium gives rise to potassium permanganate. ಏನು ಕೊಡ್ತದಪ್ಪ ಅಂತಂದ್ರ potassium permanganate, and the formula of potassium permanganate is KMnO4, right? ಇಲ್ಲಿ ನೋಡ್ರಿ, potassium manganate 3K2MnO4 is treated with acidic, either acid or in neutral medium. This converts into disproportionation ಅಂದ್ರೆ ಏನ್ ಹೇಳ್ರಿ, an element in one oxidation state further undergo oxidation as well as reduction. ಅವಾಗ ಇಲ್ಲಿ ಬರುವಂತದ್ದು ಯಾವಪ್ಪ ಅಂತ ನಮಗೆ ಇಲ್ಲಿ ಮೇನ್ ಪ್ರಾಡಕ್ಟ್ KMnO4, potassium permanganate, which is purple colored crystals. ಇದು ಯಾವ್ದು ಬರ್ತದಪ್ಪ ಅಂತಂದ್ರ the color of this is purple. ಇದು ನೀವು KMnO4 ಯೂಸ್ ಮಾಡಿದ್ರಿ ಟೈಟ್ರೇಷನ್ ಒಳಗಡೆ, ಪ್ಲಸ್ ಮತ್ತೊಂದೇನ್ ಬರ್ತದಪ್ಪ ಅಂತಂದ್ರ MnO2, ರೈಟ್? ಮತ್ತೊಂದೇನ್ ಉಳಿತಪ್ಪ ಅಂತಂದ್ರ 2H2O ಪ್ಲಸ್ ಮತ್ತೊಂದೇನಪ್ಪ ಅಂದ್ರೆ ಆರ್ದಾವ್ ಅಂತಂದ್ರ 4K ಪ್ಲಸ್ ಹೊರಗಡೆ ಬಂದ್ಬಿಡ್ತದೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಪ್ರಿಪೇರ್ ಪೊಟ್ಯಾಸಿಯಂ ಪರ್ಮ್ಯಾಂಗನೇಟ್. ಏನೇನ್ ಮಾಡ್ತೀವಿ ನೋಡ್ರಿ, MnO2 ಫಸ್ಟ್ ನಾವು ಫ್ಯೂಸ್ ಮಾಡ್ತೀವಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಜೊತೆ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಆರ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. MnO2 ನಾವು KOH ಹಾಕೋದ ಆಕ್ಸಿಜನ್ ಒಳಗಡೆ, ಅವಾಗ ಏನ್ ಬರ್ತದ K2MnO4. ಇದು ಗ್ರೀನ್ ಕಲರ್ಡ್ ಸೊಲ್ಯೂಷನ್ ಇರ್ತದ. ಆ ಗ್ರೀನ್ ಕಲರ್ಡ್ ಪೊಟ್ಯಾಸಿಯಂ ಮ್ಯಾಂಗನೇಟ್ ಏನ್ ಮಾಡೋದು ಹೇಳ್ರಿ, ಇಟ್ ಈಸ್ ಟ್ರೀಟೆಡ್ ವಿತ್ ಇನ್ ನ್ಯೂಟ್ರಲ್ ಮೀಡಿಯಂ ಆರ್ ಅಸಿಡಿಕ್ ಮೀಡಿಯಂ ಒಳಗಡೆ ಡಿಸ್ಪ್ರಪೋರ್ಷನೇಷನ್ ಆಗಿ ನಮಗೆ ಫೈನಲ್ ಪ್ರಾಡಕ್ಟ್ ಯಾವ್ದು ಕೊಡ್ತದೆ ಅಂತಂದ್ರ ಪೊಟ್ಯಾಸಿಯಂ ಪರ್ ಮ್ಯಾಂಗನೇಟ್ ಕೊಡ್ತದ. ಅಂಡ್ ದಿಸ್ ಪೊಟ್ಯಾಸಿಯಂ ಪರ್ ಮ್ಯಾಂಗನೇಟ್ ಇಸ್ ಪರ್ಪಲ್ ಕಲರ್ಡ್ ಕ್ರಿಸ್ಟಲ್ಸ್. ಓಕೆ, ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ questions from D and F block elements. First, do practice these questions. ಮೊದಲು ಇವೆಲ್ಲ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ, ನಿಮಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗ್ತದೆ. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಮತ್ತೊಂದು ಸ್ವಲ್ಪ ನೀವು, ನಾನು ನಿಮಗೆ ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಅಪ್ಲೋಡ್ ಮಾಡ್ತೀನಲ್ಲ, ಆ ಕ್ವಶನ್ಸ್ ಅನ್ನ ಜಸ್ಟ್ ಗ್ಲಾನ್ಸ್ ಮಾಡ್ರಿ. ಗ್ಲಾನ್ಸ್ ಮಾಡಿ ನಿಮ್ಗೆ ಡೆಫಿನೆಟ್ಲಿ ಏನ್ ಸಿಗ್ತದೆ, ಒಂದು ಐಡಿಯಾ ಸಿಗ್ತದೆ. ಸೊ ಎಲ್ಲಾ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡುವಂಗ. ಓಕೆ, ಫಾರ್ ಮೋರ್ ಸಚ್ ವಿಡಿಯೋಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಸಪೋರ್ಟ್. ಥ್ಯಾಂಕ್ ಯು.